ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಲೆಕ್ಟ್ ಮಾಡಿರೋಂಥ ಟಾಪಿಕ್ಕು ಡೆಪ್ರಿಸಿಯೇಷನ್. ಓಕೆ, ಡೆಪ್ರಿಸಿಯೇಷನ್ ಅಂದರೆ ಏನು? ಓಕೆ, ಸೊ ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕು ಅಂತ ಅಂದರೆ, ಡೆಪ್ರಿಸಿಯೇಷನ್ ಅಂದರೆ ಏನೂ ಇಲ್ಲ. ನೀವೊಂದು ವಸ್ತುನ ತೊಗೊತೀರ, ಯಾವುದಾದ್ರೂ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಬೈಕ್ ತೊಗೊತೀರ. ಓಕೆ, ಇವಾಗಿನ ಜನ್ರೇಷನ್ಗೆ ಬೈಕ್ ಅನ್ನೋದೊಂದು ಕ್ರೇಜು. ಬುಲೆಟ್ ಬೈಕೆ ತೊಗೊತೀರ ಅಂದ್ಕೊಳ್ಳಿ. ಸೊ ನೀವು ಇವತ್ತು ಶೋರೂಮಿಂದ ಒಂದು 2 ಲಕ್ಷ ಕೊಟ್ಟು ಒಂದು ಹೊಸ ಬೈಕ್ನ ತೊಗೊಂಬರ್ತೀರ. ಸೊ ನೀವು ಒಂದು 6 ತಿಂಗಳು ಯೂಸ್ ಮಾಡಿದ್ದಾದಮೇಲೆ ಸೊ ಅದೇ ಬೈಕ್ನ ತೊಗೊಂಡೋಗಿ ಇನ್ನೊಬ್ಬರಿಗೆ ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಆಗ ಅವನು ನೀವು ಕೊಟ್ಟಿರೋಂಥ ಸೇಮ್ ಅಮೌಂಟ್ಗೆ ತೊಗೊತಾನ? ಇಲ್ಲ. ಸೊ ಒಂದಷ್ಟು ಅಮೌಂಟ್ಗೆ ಕಡಿಮೆ ಕೇಳ್ತಾನೆ. ಸೊ ಏನಕ್ಕೆ ಕಡಿಮೆ ಕೇಳ್ದ? ಬಿಕಾಸ್ ನೀವು ಆ ಮೋಟಾರ್ ಬೈಕ್ನ ಯೂಸ್ ಮಾಡಿದ್ದೀರಾ. ಓಕೆ, ಆ ಬುಲೆಟ್ ಗಾಡಿನ ನೀವು ಯೂಸ್ ಮಾಡಿದ್ದೀರಾ. ಸೊ ಆ ಎಷ್ಟು ಯೂಸ್ ಮಾಡಿದ್ದೀರಾ ಅಷ್ಟು ಕಾಲದ ಅವಧಿಗೋಸ್ಕರ ಏನು ಮಾಡ್ತಿದ್ದಾನೆ, ನೀವು ಯೂಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವನು ಕಡಿಮೆಗೆ ಕೇಳ್ತಾನಲ್ವಾ. ಸೊ ಆ ಎಷ್ಟು ಅಮೌಂಟು ಕಡಿಮೆಗೆ ಅಂತ ಕೇಳ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್ನೇ ಕಂಟಿನ್ಯೂ ಮಾಡೋದಾದರೆ 2 ಲಕ್ಷಕ್ಕೆ ತೊಗೊಂಡಿದ್ದೀರಾ ಅಂತ ಅಂದರೆ, ನೀವು ಮಾರಾಕಬೇಕು ಅಂತ ಹೋದಾಗ ಅಂದ್ಕೊಳ್ಳೋಣ ಜಸ್ಟ್ ಒಂದು 1,75,000ಗೆ ಅವನು ಕೇಳ್ತಾನೆ ಅಂತ ಅಂದರೆ, ಸೊ ರಿಮೈನಿಂಗ್ 25,000 ಇದೆಯಲ್ವಾ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೆಪ್ರಿಸಿಯೇಷನ್. ಸೊ 2 ಲಕ್ಷ ಈಸ್ ಅ ಮೇನ್ ವ್ಯಾಲ್ಯೂ ಆಫ್ ದ ಅಸೆಟ್. ಓಕೆ, ಅಥವಾ ಪರ್ಚೇಸ್ ಪ್ರೈಸು. ಆ ಪರ್ಚೇಸ್ ಪ್ರೈಸನ್ನು ಮತ್ತೆ ಸೇಲ್ ಮಾಡೋಕ್ಕೆ ಅಂತ ಹೋದಾಗ ಅವನು ಮತ್ತೆ ಸೇಲ್ ಪ್ರೈಸ್ಗೆ ಒಂದು ಅಮೌಂಟ್ ಬರುತ್ತೆ, ದಟ್ ಈಸ್ 1,75,000. ಸೊ ಆ ಡಿಫ್ರೆನ್ಸ್ ಇದೆಯಲ್ವ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೆಪ್ರಿಸಿಯೇಷನ್. ಓಕೆ, ಸಿಂಪಲ್ಲಾಗಿ ಈ ಥರ ನೀವು ಅರ್ಥ ಮಾಡ್ಕೋಬೋದು. ಸೊ ಪುಸ್ತಕದಲ್ಲಿ ಏನಿದೆ ಆ ಥರ ನಾವು ಬರೋದಾದರೆ, so depreciation is a permanent, continuous and gradual shrinkage or decline in the book value of the fixed assets due to use, passage of time or obsolescence. ಅಂದರೆ ಈಗ ನಾನು ಏನು ಹೇಳಿದೆ ಅದೇ ಎಕ್ಸಾಂಪಲ್ನ ಇಲ್ಲಿ ಅಪ್ಲೈ ಮಾಡೋದಾದರೆ, ಸೊ ಡಿಪ್ರಿಸಿಯೇಷನ್ ಅನ್ನೋದು ಏನು ಅಂತ ಅಂದರೆ, ಇಟ್ ಈಸ್ ಎ ಪರ್ಮನೆಂಟ್, ಅಂದರೆ ಯಾವಾಗಲೂ ಇರುತ್ತೆ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಆ್ಯಂಡ್ ಅ ಗ್ರ್ಯಾಜುವಲ್ ಶ್ರಿಂಕೇಜ್, ಅಂದರೆ ಒಂದು ಗ್ರ್ಯಾಜುವಲ್ ಅಂತ ಅಂದರೆ ಒಂದೇ ಸಮನಾದಂತಹ ಒಂದು ಶ್ರಿಂಕೇಜ್ ಆರ್ ಡಿಕ್ಲೈನ್, ಅಂದರೆ ಕಡಿಮೆ ಆಗುವಂತಹ ಒಂದು ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸಲ್ಲಿ ಕಡಿಮೆ ಆಗುವಂತಹ ಒಂದು ರೀತಿಯಾದಂತಹ ಅಮೌಂಟ್ ಇದು. ಸೊ ಪ್ಯಾಸೇಜ್ ಆಫ್ ಟೈಮ್ ಆರ್ ಆಬ್ಸೊಲಾಸೆನ್ಸ್. ಓಕೆ, ಸೊ ನಿಮ್ಗಿನ್ನೂ ಸಿಂಪಲಾಗಿ ಅರ್ಥ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿ, ಓಕೆ, ಯಾವತ್ತೇ ಆಗಲಿ ಒಂದು ತಿಳ್ಕೊಳ್ಳಿ, ನೀವು ಕಾಮರ್ಸಲ್ಲಿ ಓದ್ತಿದ್ದೀರಾ ಅಂತ ಅಂದರೆ, ಸೊ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಯು ಆರ್ ಎ ಓನರ್ ಆಫ್ ಎ ಬಿಸ್ನೆಸ್ ಬೇಸ್ಡ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಸೊ ಈ ಕಾನ್ಸೆಪ್ಟಲ್ಲಿ ನೀವು ಒಂದು ಕಂಪನಿಯ ಓನರ್ ಅಂತ ಥಿಂಕ್ ಮಾಡಿ. ಓಕೆ, ಸೊ ನೀವು ಆ ಕಂಪ್ನಿಯ ಓನರ್ ಆಗಿ ಒಂದು ಅಸೆಟ್ನ ನಿಮ್ಮ ಕಂಪ್ನಿಗೆ ತೊಗೊಬಂದ್ರಿ. ಸೊ ಕಂಪ್ನಿಗೆ ತೊಗೊಬಂದ್ಮೇಲೆ ಆ ಅಸೆಟನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಏನಾಗುತ್ತೆ, ಅದರ ವ್ಯಾಲ್ಯೂ ಏನಾಗುತ್ತೆ, ಪರ್ಮನೆಂಟಾಗಿ ಕಂಟಿನ್ಯೂಸ್ ಆಗಿ ಮತ್ತು ಅಟ್ ಎ ಸರ್ಟೈನ್ ಅಮೌಂಟ್ ಆಫ್ ಪರ್ಸೆಂಟೇಜ್ ಅದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ನೀವು ಹೆಂಗಂದ್ರಂಗೆ ನೀವು ಅದರ ವ್ಯಾಲ್ಯೂನ ಕಡಿಮೆ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಗೌರ್ಮೆಂಟ್ ಲಾ ಸೇಸ್ ದ್ಯಾಟ್, ಸೊ ನೀವು ಇದೇ ರೀತಿಯಾಗಿ ನೀವು ಕಡಿಮೆ ಮಾಡ್ತಾ ಬರಬೇಕು ಅಂತ ಅಂದ್ಬಿಟ್ಟು ಅದನ್ನು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಓದ್ತೀರಾ. ಓಕೆ, ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಓದ್ತೀರಾ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಇನ್ನೊಂದು ವೀಡಿಯೋದಲ್ಲಿ ಅದು ಮಾಡಿ ಹಾಕ್ತೀನಿ. ಓಕೆ, ಸೊ ಇಲ್ಲಿ ಬರೋದಾದರೆ ಒಂದು ಪರ್ಸೆಂಟೇಜ್ ಆಫ್ ಅಮೌಂಟ್ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ನೀವು ಅದರ ವ್ಯಾಲ್ಯೂನ ಇಯರ್ ಬೈ ಇಯರು ಕಡಿಮೆ ಮಾಡ್ತಾ ಬರ್ತೀರಾ. ಅದಕ್ಕೆ ಅಲ್ಲಿ ಕೊಟ್ಟಿರೋದು ಗ್ರ್ಯಾಜುವಲ್ ಶ್ರಿಂಕೇಜ್. ಒಂದು ವರ್ಷ ನೀವು 10,000 ಮಾಡಿ ಇನ್ನೊಂದು ವರ್ಷ ಸಡನ್ನಾಗಿ ಯು ಕಾಂಟ್ ರೈಸ್ ಇಟ್ಟು 25,000 ನಾನು ರೆಡ್ಯೂಸ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಅದಕ್ಕೇ ಇಟ್ ಈಸ್ ಎ ಗ್ರ್ಯಾಜುವಲ್, ಒಂದೇ ತೆರನಾದಂತಹ ಒಂದು ರಿಡಕ್ಷನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಡ್ಯೂ ಟು ಯೂಸ್ ಆ್ಯಂಡ್ ಪ್ಯಾಸೇಜ್ ಆಫ್ ಟೈಮ್. ಯಾಕೆ ಮಾಡ್ತೀವಿ ನಾವು ಡಿಪ್ರಿಸಿಯೇಷನ್ ಅಂತಂದರೆ, ಬಿಕಾಸ್ ವಿ ಆರ್ ಯೂಸಿಂಗ್ ಇಟ್. ಓಕೆ, ಯೂಸ್ ಮಾಡಿದ್ರೂ ಕೂಡ ರೆಡ್ಯೂಸ್ ಮಾಡಬೇಕು, ಮತ್ತು ಬೈ ಮಾಡಿ ಸುಮ್ಮನೆ ಇಟ್ಕೊಂಡ್ರೂ ಕೂಡ ಕಡಿಮೆ ಆಗೇ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಟು ದ ಸಮ್ ಎಕ್ಸ್ಟೆಂಟ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಪ್ಯಾಸೇಜ್ ಆಫ್ ಟೈಮ್ ಆ್ಯಂಡ್ ಆಬ್ಸೊಲಾಸೆನ್ಸ್, ಅಂದರೆ ಟೆಕ್ನಾಲಜಿ ಚೇಂಜ್ ಆದಾಗ. ಓಕೆ, ಟುಡೇಸ್ ನ್ಯೂ ಟೆಕ್ನಾಲಜಿ ಈಸ್ ಟುಮಾರೋಸ್ ಓಲ್ಡ್ ಟೆಕ್ನಾಲಜಿ ಅಂತ ನಾವು ಮಾತಾಡ್ತಾನೆ ಇರ್ತೀವಿ. ಸೊ ಅದು ಒಂದು ರೀಸನ್ ಆಗಿರುತ್ತೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡೋದಕ್ಕೆ. ನೆಕ್ಸ್ಟ್ ಒನ್, ಡಿಪ್ರಿಷಿಯಬಲ್ ಅಸೆಟ್ಸ್ ಫೀಚರ್ಸ್. ಓಕೆ, ಸೊ ನೀವು ಕಂಡ ವಸ್ತುಗಳ ಮೇಲೆಲ್ಲ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡೋದಕ್ಕೆ ಬರಲ್ಲ. ಸೊ ಡಿಪ್ರಿಸಿಯೇಷನ್ಗೆ ಒಳಪಡಬೇಕು ಅಂದರೂ ಕೂಡ ಕೆಲವಾರು ಆ ಅಸೆಟ್ಗೆ ಕೆಲವಾರು ಫೀಚರ್ಸ್ ಇರಬೇಕು, ಗುಣಲಕ್ಷಣಗಳಿರಬೇಕು. ಸೊ ಏನೇನು ಆ ಗುಣಲಕ್ಷಣಗಳು ಅಂದರೆ,
The first one, they are expected to be used more than one accounting period. One accounting period ಅಂತಂದರೆ 12 months, a span of 12 months. ಅಕೌಂಟಿಂಗ್ ಪೀರಿಯಡ್ ಅಂತಂದರೆ 12 months. ಸೊ ಯೂಶ್ವಲ್ ಆಗಿ ನಮ್ಮ ಅಕೌಂಟಿಂಗ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ 1st April to 31st March ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ ಇವಾಗ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಲೆಟ್ಸ್ ಸಿ ಫರ್ದರ್, ಚೇಂಜ್ ಮಾಡಿದ್ಮೇಲೆ ನೋಡೋಣ. ಬಟ್ ಆ್ಯಸ್ ಆಫ್ ನೌ ಇಟ್ ಈಸ್ 1st April to 31st March. ಓಕೆ, ಸೊ ಆ 12 monthsಗಿಂತ ಜಾಸ್ತಿ ಯೂಸ್ ಮಾಡಿರಬೇಕು. ಓಕೆ, ಸೊ 11 months ಯೂಸ್ ಮಾಡಿದ್ದೀರಾ ಅಂದರೆ ಅದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು, ಅದನ್ನು 12 monthsಗಿಂತ ಜಾಸ್ತಿ ಯೂಸ್ ಮಾಡಿದರೆ ಅದನ್ನು ವಿ ಕಾಲ್ ಇಟ್ ಆ್ಯಸ್ ಅ ಡಿಪ್ರಿಷಿಯಬಲ್ ಅಸೆಟ್. ಸಿಂಪಲಾಗಿ ಹೇಳಬೇಕು ಅಂತಾರೆ, ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಫೀಚರೇ ಡಿಪ್ರಿಷಿಯಬಲ್ ಅಸೆಟ್ಸ್ಗೆ ಫೀಚರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ದೇ ಹ್ಯಾವ್ ಎ ಲಿಮಿಟೆಡ್ ಯೂಸ್ಫುಲ್ ಲೈಫ್. ಸೊ ಇದು ಭೂಮಿ ಮೇಲಿರುವಂಥ ಪ್ರತಿಯೊಂದು ಪ್ರತಿಯೊಂದು ಐಟಮ್ಗೂ ಕೂಡ ಅನ್ವಯಿಸುತ್ತೆ. ಏನು? ಲಿಮಿಟೆಡ್ ಯೂಸ್ಫುಲ್ ಲೈಫ್. ಯಾವುದು ಕೂಡ ಪ್ರಪಂಚದಲ್ಲಿ ಶಾಶ್ವತವಾಗಿರಲ್ಲ. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಹ್ಯಾವಿಂಗ್ ಎ ಲಿಮಿಟೆಡ್ ಯೂಸ್ಫುಲ್ ಲೈಫ್. ಲಿಮಿಟೆಡ್ ಅಂತಂದರೆ ಕೆಲವು ವರ್ಷಗಳು ಅಥವಾ ಕೆಲವು ತಿಂಗಳುಗಳು ಅಥವಾ ಕೆಲವು ದಶಕಗಳು, ಸೊ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಟೈಮ್ ಇರುತ್ತೆ ಅದಕ್ಕೆ, ಯೂಸ್ಫುಲ್ ಲೈಫ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಪ್ರಿಷಿಯಬಲ್ ಅಸೆಟ್. ನೆಕ್ಸ್ಟ್, ದೇ ಹೆಲ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ದೇ ಆರ್ ನಾಟ್ ಫಾರ್, 2 ಪಾಯಿಂಟ್ನ ಕಂಬೈನ್ ಮಾಡ್ತಾ ಇದ್ದೀನಿ, ಆ್ಯಂಡ್ ದೇ ಆರ್ ನಾಟ್ ಫಾರ್ ಸೇಲ್ ಇನ್ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಮಿಲ್ಕ್, ಜಸ್ಟ್ ಅಸ್ಯೂಮ್ ದ್ಯಾಟ್ ಯು ಆರ್ ಪ್ರೊಡ್ಯೂಸಿಂಗ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬಂದಾಗ ಏನಾಗುತ್ತೆ, ನಿಮ್ಮ ಬಟ್ಟೆ ನೀವು ಪ್ರೊಡ್ಯೂಸ್ ಮಾಡ್ತಿರೋಂಥ, ನೀವು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಓನರು. ಸೊ ನೀವು ಒಂದು ಸೀವಿಂಗ್ ಮಿಷಿನ್ನ ತರ್ತೀರ ಅಂದರೆ ಆ ಸೀವಿಂಗ್ ಮಿಷಿನ್ ವಿಲ್ ಬಿ ಯುವರ್ ಡಿಪ್ರಿಷಿಯಬಲ್ ಅಸೆಟ್. ಓಕೆ, ಸೊ ವಿಚ್ ಈಸ್ ಯೂಸಿಂಗ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಪ್ರಾಸೆಸ್. ಓಕೆ, ಸೊ ಪ್ರೊಡಕ್ಷನ್ಗೋಸ್ಕರ ಸೀವಿಂಗ್ ಮಿಷಿನ್ನ ಯೂಸ್ ಮಾಡ್ತಿದ್ದೀರಾ. ಸೊ ದಟ್ ಈಸ್ implemented for the depreciation and not for sale in the ordinary course of business. ಓಕೆ, ರೆಗ್ಯುಲರ್ ಆಗಿ ಸೇಲ್ ಮಾಡೋಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಥವಾ ಐಟಮ್ಸ್ನ ಮೇಲೆ ಈ ಡಿಪ್ರಿಸಿಯೇಷನ್ ಅನ್ನೋದು ಅಪ್ಲೈ ಆಗೋದಿಲ್ಲ. ಅಂದರೆ ನಿಮ್ಮ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ಸು ಅದೇ ಆಗಿದ್ದು, ನೀವು ಪ್ರೊಡ್ಯೂಸ್ ಮಾಡ್ತಿರೋಂಥದ್ದು ಅದೇ ಪ್ರಾಡಕ್ಟ್ ಆಗಿದ್ದರೆ ಆಗ ಅದನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಸೊ ದಿಸ್ ಈಸ್ ವಾಟ್ ದ ಫೀಚರ್ಸ್ ಆಫ್ ಡಿಪ್ರಿಸಿಯಬಲ್ ಅಸೆಟ್. ನೆಕ್ಸ್ಟ್ ಒನ್, ದ ಕಾಸಸ್ ಆಫ್ ಡಿಪ್ರಿಸಿಯೇಷನ್. ಸೊ ಇದನ್ನು ನಾನು ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ. ಸೊ ಈಗ ಒಂದೊಂದ್ಸರಿ ನೋಡ್ಬಿಡೋಣ. ಸೊ ದಟ್ ಈಸ್ ವಾಟ್, ಇದನ್ನು ನಾವು 2 ರೀತಿಯಾಗಿ ಕ್ಲಾಸಿಫೈ ಮಾಡ್ಕೋಬೋದು. ಒಂದು ಏನಂತಾರೆ, ಇಂಟರ್ನಲ್ ಕಾಸಸ್ಸು. ನೆಕ್ಸ್ಟ್ ಒನ್ ಈಸ್ ಯುವರ್ ಎಕ್ಸ್ಟರ್ನಲ್ ಕಾಸಸ್. ಏನು ಇಂಟರ್ನಲ್ ಕಾಸಸ್ ಅಂದರೆ ಏನು? ವಿಚ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಕಂಪನಿ ಆ್ಯಂಡ್ ವಿಚ್ ಈಸ್ ನಾಟ್ ಇನ್ ದ ಕಂಟ್ರೋಲ್ ಆಫ್ ದ ಕಂಪನಿ, ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಕಾಸಸ್. ಫಸ್ಟ್ ಒನ್ ಏನಿದೆ, ವಿಯರ್ ಆ್ಯಂಡ್ ಟಿಯರ್. ಅಂದರೆ ಯೂಸ್ ಮಾಡ್ತಾ ಏನಾಗುತ್ತೆ, ಹಾಳಾಗೇ ಆಗುತ್ತೆ. ಓಕೆ, ವೇರ್ ಆ್ಯಂಡ್ ಟೇರ್ ಅಂದರೆ ಯೂಸ್ ಮಾಡ್ತಾ ಅದರ ವ್ಯಾಲ್ಯೂ ಅಥವಾ ಅದರ ಕ್ವಾಲಿಟಿ ಅನ್ನೋದು ಡಿಟೀರಿಯರೇಟ್ ಆಗ್ತಾ ಬರುತ್ತೆ. ಸೊ ಆಗೇನಾಗುತ್ತೆ, ಆಟೋಮೆಟಿಕಲಿ ಅದರ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ರೈಟ್, ಸೊ ದಟ್ ಈಸ್ ವಾಟ್ ವೇರ್ ಆ್ಯಂಡ್ ಟೇರ್ ಆ್ಯಂಡ್ ಲ್ಯಾಕ್ ಆಫ್ ಮೇಂಟೆನೆನ್ಸ್. ಸೊ ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಆಗಿರೋದು. ಏನಪ್ಪ ಅಂತಂದರೆ ಲ್ಯಾಕ್ ಆಫ್ ಮೇಂಟೆನೆನ್ಸ್. ಸೊ ಯಾವುದೇ ಗಾಡಿ ಆಗಲಿ ಅಥವಾ ಯಾವುದೇ ಮೆಷಿನರಿ ಆಗಲಿ ನೀವು ಮೇಂಟೈನ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಸೊ ದಟ್ ವಿಲ್ ರಿಮೈನ್ ವಿತ್ ಯು ಫಾರ್ ಎ ಲಾಂಗ್ ರನ್ ಪೀರಿಯಡ್ ಆಫ್ ಟೈಮ್ ವಿತ್ ಗುಡ್ ಕಂಡೀಷನ್. ಒಳ್ಳೆ ಕಂಡೀಷನಲ್ಲಿ ನಿಮ್ಮ ಹತ್ರ ಜಾಸ್ತಿ ದಿವಸ ಇರುತ್ತೆ. ಆದರೆ ನೀವು ಅದನ್ನು ಮೇಂಟೈನ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಏನಾಗುತ್ತೆ, ಸೊ ಇಟ್ ವಿಲ್ ನಾಟ್ ರಿಮೈನ್ ವಿತ್ ಯು ಫಾರ್ ಎ ಲಾಂಗ್ ರನ್ ಪೀರಿಯಡ್ ಆಫ್ ಟೈಮ್. ಓಕೆ, ನೆಕ್ಸ್ಟ್, ಚೇಂಜ್ ಇನ್ ಪ್ರೊಡಕ್ಷನ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಇವಾಗ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಲೇ ತೊಗೊಳ್ಳೋಣ. ಸೊ ನೀವು ರೆಗ್ಯುಲರ್ ಜೀನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ರೆಗ್ಯುಲರ್ ಜೀನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ನೀವು ರೆಗ್ಯುಲರ್ ಜೀನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಆರ್ಡರ್ಸ್ ಏನಾಗುತ್ತೆ, ಕಾಟನ್ ಜೀನ್ಸ್ ಆರ್ಡರ್ ಬರುತ್ತೆ. ಓಕೆ, ಸೊ ಆಗನೂ ಕೂಡ ಯು ಹ್ಯಾವ್ ಟು ಶಿಫ್ಟ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಸೊ ಆಗಲೂ ಕೂಡ ದೇರ್ ಈಸ್ ಎ ಕಾಸಸ್ ಆಫ್ ಡಿಪ್ರಿಸಿಯೇಷನ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಆಬ್ಸೊಲಾಸೆನ್ಸ್ ಆ್ಯಂಡ್ ಚೇಂಜ್ ಆಫ್ ಪ್ರೊಡಕ್ಷನ್. ಓಕೆ, ಆಬ್ಸೊಲಾಸೆನ್ಸ್ ಅಂತಂದರೆ ಕಂಪ್ಲೀಟ್ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇದೇನು ಅಂತಂದರೆ ಚೇಂಜ್ ಇನ್ ಪ್ರೊಡಕ್ಷನ್ ಸ್ಟ್ರಾಟಜಿ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಎಕ್ಸ್ಟರ್ನಲ್ ಕಾಸಸ್. ಅದರಲ್ಲಿ ಏನು, ಎಫ್ಲೆಕ್ಸ್ ಆಫ್ ಟೈಮ್. ಅಂದರೆ ಪ್ಯಾಸೇಜ್. ಎಫ್ಲೆಕ್ಸ್ ಈಸ್ ನಥಿಂಗ್ ಬಟ್ ಪ್ಯಾಸೇಜ್ ಆಫ್ ಟೈಮ್. ಅಂದರೆ ಯಾರೂ ಕೂಡ ಟೈಮನ್ನು ಕಂಟ್ರೋಲ್ ಮಾಡೋದಕ್ಕೆ
ಆಗೋದಿಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಫ್ಲೆಕ್ಸ್ ಆಫ್ ಟೈಮ್. ಅಂದರೆ ಸಮಯ ಕಳೀತಾ ಎಲ್ಲರಿಗೂ ಕೂಡ, ಎಲ್ಲ ವಸ್ತುಗಳಿಗೂ ಕೂಡ ತನ್ನದೇ ಆದಂಥ ಒಂದು ಡಿಪ್ರಿಸಿಯೇಷನ್ ಟೈಮ್ ಅಥವಾ ಲೋವರ್ ಕ್ವಾಲಿಟಿ ಆಫ್ ಟೈಮ್ ಅನ್ನೋದು ಬರ್ತಾನೆ ಇರುತ್ತೆ. ಸೊ ದಟ್ ಈಸ್ ವಾಟ್ ಎಫ್ಲೆಕ್ಸ್ ಆಫ್ ಟೈಮ್. ಪ್ಯಾಸೇಜ್ ಆಫ್ ಟೈಮ್ ಆಗ್ತಾ ಏನಾಗುತ್ತೆ, ಡಿಪ್ರಿಸಿಯೇಷನ್ ಅನ್ನೋದನ್ನ ಚಾರ್ಜ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಆಬ್ಸೊಲಾಸೆನ್ಸ್. ಸೊ ಇದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ. ದಟ್ ಈಸ್ ಚೇಂಜ್ ಇನ್ ದ ಪ್ರೊಡಕ್ಷನ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಮುಂಚೆ ನಾವು ಎಲ್ಲ ಐಟಮ್ಸ್ನೂ ಕೂಡ ಕೈಯಲ್ಲಿ ಮಾಡ್ತಾಯಿದ್ವಿ. ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ವರ್ ಮೋರ್ ಇನ್ ಓಲ್ಡನ್ ಡೇಸ್. ಬಟ್ ಅದಾದಮೇಲೆ ಏನಾಯಿತು, ಮೆಷಿನರೀಸ್ ಬಂತು. ಸೊ ಮೆಷಿನರೀಸ್ ಬರ್ತಿದ್ದಂಗೆ ಏನಾಯಿತು, ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸು ಇದೆ, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ವಿಚ್ ವಿ ವರ್ ಆಫರಿಂಗ್ ಫಾರ್ ಬಿಫೋರ್. ಬಟ್ ಈಗ ಏನಾಗ್ತಾ ಇದೆ, ದ ಅಪ್ಗ್ರೇಡೆಡ್ ವರ್ಷನ್ ಈಸ್ ರೋಬೋಟಿಕ್ಸ್. ಸೊ ರೋಬೋಟಿಕ್ಸ್ ಅನ್ನೋದು ಕೂಡ ಬರ್ತಾ ಇದೆ. ಸೊ ದಟ್ ಈಸ್ ವಾಟ್. ಸೊ ಈಗ ಮೆಷಿನರಿನೂ ಕೂಡ ಅಬ್ಸೊಲೀಟ್ ಆಗಬಹುದೇನೋ. ಓಕೆ, ಸೊ ದಟ್ ಈಸ್ ವಾಟ್ ಫ್ಯೂಚರ್ ವಿ ಡೋಂಟ್ ನೋ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಬ್ಸೊಲಾಸೆನ್ಸ್. ನೆಕ್ಸ್ಟ್ ಒನ್, ನೀಡ್ ಫಾರ್ ಡಿಪ್ರಿಸಿಯೇಷನ್. ಸೊ ಏನಕ್ಕೆ ಮಾಡಬೇಕು ಡಿಪ್ರಿಸಿಯೇಷನ್ ಅನ್ನೋದು? ಸೊ ನಮ್ಮ ಇಷ್ಟ, ನಾವು ಮಾಡಿದ್ರೆ ಮಾಡ್ತೀವಿ, ಬಿಟ್ಟರೆ ಬಿಡ್ಬೋದು ಅಂತ ಅನ್ಕೋಬೋದಲ್ಲ. ಓಕೆ, ಸೊ ಆದರೆ ಇದರಲ್ಲಿ ಎರಡು ಮೂರು ರೀತಿಯಾದಂಥ ಒಂದು ಬೆನಿಫಿಟ್ಸ್ ಇದ್ದಾವೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದ್ರಿಂದ. ಸೊ ಏನು ಆ ಡಿಪ್ರಿಸಿಯೇಷನ್ನ ಬೆನಿಫಿಟ್ಸ್ ಏನು ಅಂತ ಅಂದರೆ, ಒನ್ ಈಸ್ ಟು ಅಸರ್ಟೈನ್ ಕರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಬಿಸ್ನೆಸ್. ಅಂದರೆ ಏನು, ನೀವು ಡಿಪ್ರಿಸಿಯೇಷನ್ನ ಎಲ್ಲಿ ನಾವು ತೋರಿಸ್ತೀವಿ? ಸೊ ನಿಮಗೆ ಕರೆಕ್ಟಾಗಿ ಆಯಿತು ಅಂತಂದರೆ ಸಿಲೆಬಸ್ಸು ನೀವು ಕೊನೆಯಲ್ಲಿ ನೋಡ್ತೀರಾ, ಫೈನಲ್ ಅಕೌಂಟ್ಸ್ ಪ್ರಿಪ್ರೇಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೋರಿಸ್ತೀರಾ. ಯಾವಾಗ ನಿಮಗೆ ಗ್ರಾಸ್ ಪ್ರಾಫಿಟ್ ಬಂದಿರುತ್ತೆ, ಗ್ರಾಸ್ ಪ್ರಾಫಿಟ್ ಬಂದಿದ್ದಾದಮೇಲೆ ನೀವು P&L ಅಕೌಂಟ್ ಪ್ರಿಪೇರ್ ಮಾಡ್ತೀರಾ. ಡೆಬಿಟ್ ಸೈಡಲ್ಲಿ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ತೋರಿಸ್ತೀರಾ. ಯಾಕೆ ತೋರಿಸ್ತೀವಿ? ನೀವು ಯು ಕ್ಯಾನ್ ಕಂಪೇರ್. ನೀವು ಬೇರೆ ಯಾವುದೂ ಐಟಮ್ಸು ಬರೀಬೇಡಿ. ಸೊ ಜಸ್ಟ್ ಕನ್ಸಿಡರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಬರಿತೀವಿ ಅಲ್ವಾ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಬರೆದು ನಿಮಗೆ ಇಲ್ಲಿ 5,000 ರೂಪಾಯಿ ಏನು ಟ್ರೇಡಿಂಗ್ ಅಕೌಂಟಲ್ಲಿ ಪ್ರಾಫಿಟ್ ಬಂದಿತ್ತು ಅಂತ ಅಂದರೆ, ಇಲ್ಲಿ ನೀವು ಡಿಪ್ರಿಸಿಯೇಷನ್ 500 ರೂಪಾಯಿ ಚಾರ್ಜ್ ಮಾಡ್ತೀರಾ ಅಂತ ಅಂದರೆ, ಸೊ ನೀವು 5,000 ರೂಪಾಯಿನಲ್ಲಿ 500 ರೂಪಾಯಿ ಕಳೆದೇನು ಮಾಡ್ತೀರಾ, ನೆಟ್ ಪ್ರಾಫಿಟ್ ಅಂತ ತೋರಿಸ್ತೀರಾ. ರೈಟ್, ನೆಟ್ ಪ್ರಾಫಿಟ್ ಈಸ್ 5,000 ಮೈನಸ್ 500, 4,500 ಅಲ್ವಾ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರೂ ವ್ಯಾಲ್ಯೂ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೈಟ್. ಓಕೆ, ಸೊ ನೀವು ತೋರಿಸುವಂಥದ್ದು ಏನು ಮಾಡ್ತೀರಾ, 4,500 ರುಪೀಸ್ನ ನೀವು ತೋರಿಸ್ತೀರಾ, ಅಂದರೆ ನೆಟ್ ಪ್ರಾಫಿಟ್ ಅಂತ ಅಂದ್ಬಿಟ್ಟು. ಸೊ ಆಗ ನಿಮ್ಗೇನಾಗುತ್ತೆ, ಇಲ್ಲಿ ನಿಮಗೆ ಥರ್ಡ್ ಪಾಯಿಂಟ್ ಇದೆ ನೋಡಿ, ಟು ರೆಡ್ಯೂಸ್ ಇನ್ಕಮ್ ಟ್ಯಾಕ್ಸ್ ಬರ್ಡನ್ ಅಂತ. ಸೊ ಆ ಪಾಯಿಂಟ್ನು ನಾನು ಇಲ್ಲೇ ಕವರ್ ಮಾಡ್ತಾ ಇದ್ದೀನಿ. ದಟ್ ಈಸ್, ಸೊ ನೀವು ಆ್ಯಕ್ಚುಲಾಗಿ ಪೇ ಮಾಡಬೇಕಾಗಿರೋದು ಎಷ್ಟು ಅಮೌಂಟ್ ಮೇಲೆ, 5,000 ಮೇಲೆ ಮಾಡಬೇಕಾಗಿತ್ತು. ಬಟ್ ಈಗ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಿರೋದ್ರಿಂದ ನೀವೇನು ಮಾಡ್ಬೋದು, ಓನ್ಲಿ ಯು ಆರ್ ಪೇಯಿಂಗ್ ಟ್ಯಾಕ್ಸ್ ಆನ್ 4,500. ಓಕೆ, ಸೊ ನಿಮ್ಗೆ ಏನಾಯಿತು, ಒಂದು ಅಡ್ವಾಂಟೇಜು, ನಿಮಗೆ ಕರೆಕ್ಟ್ ಪ್ರಾಫಿಟ್ ಸಿಕ್ತು. ಅದಾದಮೇಲೆ ಪ್ರಾಫಿಟ್ ಮೇಲೆ ನೀವೇನು ಮಾಡ್ತಿದ್ದೀರಾ, ನೀವು ಎಕ್ಸಾಕ್ಟಾಗಿ ಟ್ಯಾಕ್ಸನ್ನು ಕೂಡ ಕಡಿಮೆ ಪೇ ಮಾಡೋವಂಥ ಒಂದು ಅವೈಲಬಿಲಿಟಿ ನಿಮಗೆ ಸಿಗುತ್ತೆ. ದಟ್ ಈಸ್ ಆಲ್ಸೋ ಒನ್ ನೀಡ್. ಫಾರ್ ಟೂ ನೀಡ್ಸ್ನ ನಾನು ಇಲ್ಲಿ ಒಂದೇ ಕಡೆ ಕಂಪೇರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಒನ್, ಟು ಅಸರ್ಟೈನ್ ಟ್ರೂ ಆ್ಯಂಡ್ ಫೇರ್ ರಿಲೇಷನ್ಶಿಪ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ಎರಡು ಕೂಡ ಸೇಮ್ ಅಂತ ಅಂದ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮಗೆ ಯಾವಾಗ ಕರೆಕ್ಟಾಗಿ ಸಿಗುತ್ತೆ, ದೆನ್ ಯು ವಿಲ್ ಅಸರ್ಟೈನ್ ಟ್ರೂ ಫೈನಾನ್ಷಿಯಲ್ ಪೊಸಿಷನ್. ನಿಮ್ಮ ಬಿಸ್ನೆಸ್ಸು ಲಾಭದಲ್ಲಿ ನಡೀತಾ ಇದೆಯಾ ಅಥವಾ ಲಾಸಲ್ಲಿ ನಡೀತಾ ಇದೆಯಾ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಟು ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್. ಸೊ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಏನು ಅಂತ ಅಂದರೆ, ಸೊ ದಟ್ ಈಸ್ ವಾಟ್ ಬಿಫೋರ್ ಓನ್ಲಿ ಐ ಸೆಡ್. ನೀವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರತಿಯೊಂದು ಅಸೆಟ್ಸ್ನ ಮೇಲೂ ಕೂಡ ಯು ಹ್ಯಾವ್ ಟು ಚಾರ್ಜ್ ದ ಡಿಪ್ರಿಸಿಯೇಷನ್. ಸೊ ದಟ್ ಈಸ್ ವಾಟ್ ಒನ್ legal need of a business. Okay, next one, factors affecting calculation of depreciation. ಸೊ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನೆಲ್ಲ ಫ್ಯಾಕ್ಟರ್ಸು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು, ದ ಫಸ್ಟ್ ಒನ್ ಈಸ್ ಟೋಟಲ್ ಕಾಸ್ಟ್ ಆಫ್ ದ ಅಸೆಟ್. ನಾನು ಆಗಲೇ ಹೇಳಿದೆ, 2 ಲಕ್ಷ ನೀವು ಬೈಕ್ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದರೆ, ಅದರಲ್ಲಿ ನೀವು ಸೇಲ್ ಮಾಡ್ತೀರಾ ಅಂತ ಅಂದಾಗ ಏನು ಮಾಡ್ತೀರಾ, ಸೊ 1,75,000 ಅವ್ನು ಪರ್ಚೇಸ್ ಮಾಡ್ತಾನೆ ಅಂತ ಜಸ್ಟ್ ಅಸಂಪ್ಷನ್. ಓಕೆ, ಸೊ ನೀವು ಯಾವುದ್ರ ಜೊತೆ ಕಂಪೇರ್ ಮಾಡ್ತೀರಾ, ನಿಮಗೆ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಅಂತ. ಸೊ ದ ಫಸ್ಟ್ ಒನ್ ಈಸ್ ಕಾಸ್ಟ್ ಪ್ರೈಸ್ ಅಥವಾ ಪರ್ಚೇಸಿಂಗ್ ಪ್ರೈಸ್. ಎಷ್ಟು,
2 ಲಕ್ಷ ಅಂದರೆ 2 ಲಕ್ಷದಲ್ಲಿ 1,75,000 ಕಳೆದ್ರೆ ನಿಮ್ಗೇನು ಸಿಗುತ್ತೆ? ಸೊ ಯು ವಿಲ್ ಗೆಟ್ ಸಮ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಾಸ್ಟ್ ಪ್ರೈಸ್. ಓಕೆ, ನೆಕ್ಸ್ಟ್ ಒನ್ ಎಸ್ಟಿಮೇಟೆಡ್ ಯೂಸ್ಫುಲ್ ಲೈಫ್ ಆಫ್ ದ ಅಸೆಟ್. ಎಷ್ಟು ವರ್ಷ ನಿಮ್ಮ ಅಸೆಟ್ಟು ನಿಮ್ಮ ಹತ್ರ ಇರುತ್ತೆ, ಓಕೆ, ಅಥವಾ ಎಷ್ಟು ವರ್ಷ ನಿಮ್ಮ ಅಸೆಟ್ ಕೆಲಸ ಮಾಡುತ್ತೆ. ಓಕೆ, ಸೊ ಕೆಲವು ಅಸೆಟ್ಸು 5 ವರ್ಷ ಮಾಡುತ್ತೆ, ಕೆಲವು ಅಸೆಟ್ಸ್ 10 ವರ್ಷ ಮಾಡುತ್ತೆ, ಕೆಲವು ಅಸೆಟ್ಸು 3 ವರ್ಷ ಮಾಡುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಅಸೆಟ್ಸ್ ದಟ್ ಯು ಆರ್ ಚೂಸಿಂಗ್. ಓಕೆ, ನೆಕ್ಸ್ಟ್ ಒನ್ ಎಸ್ಟಿಮೇಟೆಡ್ ಟರ್ನ್ ಇನ್ ಆರ್ ಸ್ಕ್ರಾಪ್ ವ್ಯಾಲ್ಯೂ ಅಸೆಟ್. ಓಕೆ, ಸ್ಕ್ರಾಪ್ ವ್ಯಾಲ್ಯೂ ಅಸೆಟ್ ಸ್ಕ್ರಾಪ್ ವ್ಯಾಲ್ಯೂ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ at the end of the year. For example, assume that your asset is working only for 5 years. ಓಕೆ, 5 ವರ್ಷಕ್ಕೆ ಮಾತ್ರ ವರ್ಕ್ ಮಾಡುತ್ತೆ ಅಂತ ಅಂದರೆ, ಸೊ 5 ವರ್ಷದ ಕೊನೆಯಲ್ಲಿ ನೀವು ಅದನ್ನು ಕೆ ಜಿ ಲೆಕ್ಕದಲ್ಲಿ ತೂಕಕ್ಕೆ ಹಾಕಿದ್ರು ಕೂಡ ಯು ವಿಲ್ ರಿಯಲೈಸ್ ಅಟ್ ಸಮ್ ಅಮೌಂಟ್. ಓಕೆ, 5 ಲಕ್ಷದ ಐಟಮ್ನ ನೀವು 5 ವರ್ಷ ಆದಮೇಲೆ ಗುಜ್ರಿಗೆ ಹಾಕ್ತಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಒಂದು 5,000 ಬರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ದಟ್ 5,000 is what we call it as scrap value or turn in value of the asset. Next one, methods of calculating depreciation. ಸೊ ಡಿಪ್ರಿಸಿಯೇಷನ್ ಮೆಥಡ್ಸ್ ಯಾವುದು, ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋಂಥ ಮೆಥಡ್ಸ್ ಯಾವುದಿದೆ? ದ ಫಸ್ಟ್ ಒನ್ ಈಸ್ ಸ್ಟ್ರೈಟ್ ಲೈನ್ ಮೆಥಡ್, ಸೆಕೆಂಡ್ ಒನ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಅನ್ಯುಟಿ ಮೆಥಡ್, ಡಿಪ್ರಿಸಿಯೇಷನ್ ಫಂಡ್ ಮೆಥಡ್, ಡಿಪ್ಲೀಷನ್ ವ್ಯಾಲ್ಯೂ ಮೆಥಡ್, ಇನ್ವೆಂಟರಿ ರಿವ್ಯಾಲ್ಯೂಯೇಷನ್ ಮೆಥಡ್. ಸೊ ಈ ಮೆಥಡು ಡಿಫ್ರೆಂಟ್ ಮೆಥಡ್ಸ್ ಏನಿದೆ ಇದರ ವೀಡಿಯೋಸು ಒಂದೊಂದೇ ವೀಡಿಯೋಸ್ನ ನಾನು ಮುಂದಿನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಇದರಲ್ಲಿ ಮೇಯ್ನ್ ಬೇಕಾಗಿರೋದು ಯಾವುದು ಅಂದರೆ ಸ್ಟ್ರೈಟ್ ಲೈನ್ ಮೆಥಡು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡು ನಮಗೆ ಮೇಯ್ನ್ ಬೇಕಾಗಿರೋದು. ಸೊ ಇದರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಎಲ್ಲನೂ ಕೂಡ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಿಮಗೆ ಮೇಯ್ನ್ ಬರೋದು ಯಾವುದು ಅಂತ ಅಂದರೆ ಇಟ್ ಈಸ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಒನ್ ಕಂಪಲ್ಸರಿ 12 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ 2 ಮಾರ್ಕ್ಸ್ ಕ್ವಶನ್ ಒಂದು ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಆಸ್ಕ್ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್ ಅಂದಾಗ ಇಲ್ಲಿ ಕೊಟ್ಟಿರುವಂತಹ 6 ಆಪ್ಷನ್ಸಲ್ಲಿ ಯಾವುದಾದ್ರೂ 2 ನೀವು ಬರ್ಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ಒನ್ ವೇ ಆಫ್ ಎಕ್ಸ್ಪೆಕ್ಟಿಂಗ್ ದ ಕ್ವಶನ್. ಆ್ಯಂಡ್ 14 ಮಾರ್ಕ್ಸ್ಗೆ ಇದರಲ್ಲಿ ಬರುವಂಥ ಡಿಫ್ರೆಂಟ್ ಮೆಥಡ್ಸ್ ಏನಿರುತ್ತೆ ಅದರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಓವರ್ ಆಲ್ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಿಪ್ರಿಸಿಯೇಷನ್. ನಿಮಗೆ ಬರುವಂಥ ವೀಡಿಯೋಗಳಲ್ಲಿ ಏನು ಮಾಡ್ತೀವಿ, ಸೊ ಸ್ಟ್ರೈಟ್ ಲೈನ್ ಮೆಥಡು, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಅದರ ಮೇಲೆ ಪ್ರತಿಯೊಂದರ ಮೇಲೂ ಒಂದೊಂದು ರೀತಿಯಾದಂತಹ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಸೊ ಅದನ್ನು ನೋಡಿ ನಿಮಗೆ you will get a brief idea about what is depreciation with the calculation and all. Okay, thank you for watching the video. Please do subscribe and share our channel. Thank you students. Bye.